ಉಗ್ರರ ಅಬ್ಬರ ತಾರಕಕ್ಕೇರ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿ ಗಹಗಹಿಸಿ ನಕ್ಕಿದ್ರು. ಆ ರಕ್ಕಸ ಕೃತ್ಯದ ಮತ್ತಷ್ಟು ದೃಶ್ಯ ಹೊರಬೀಳ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಏನೇನಾಗ್ತಾ ಇದೆ ನೋಡ್ಕೊಂಬನ್ನಿ. ಪಹಲ್ಗಾಮ್ನಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಗ್ರರು ಒಂದೊಂದಾಗೆ ಹೊರಬೀಳ್ತಿವೆ ರೋಚಕ ದೃಶ್ಯ. 2025ರಲ್ಲಿ 4 ಭಾಗವಾಗಲಿದೆ ಪಾಕಿಸ್ತಾನ. ಪಾಪಿ ರಾಷ್ಟ್ರಕ್ಕೆ ಬಿಜೆಪಿ ಸಂಸದನ ವಾರ್ನಿಂಗ್. ಹಾವು ಸಾಕಿದವರು ಹಾವಿನಿಂದಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋದು ಜನಜನಿತ ಮಾತು. ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಬೀದಿಗೆ ಬಿದ್ದಿದೆ. ಅದೇ ಮಾತು ಪಾಕಿಸ್ತಾನಕ್ಕೆ ಸರಿಯಾಗಿ ಅನ್ವಯ ಆಗ್ತಿದೆ. ಬಲೂಚಿಸ್ತಾನದಲ್ಲಿ ಬಲೋಚಿ ಉಗ್ರರು ಪಿ ಸಂಸದ ನಿಶಿಕಾಂತ್ दुबे ಭವಿಷ್ಯ ನುಡಿದಿದ್ದಾರೆ. पाकिस्तान ने जो हमारा हिस्सा लिया है कश्मीर का, वो तो हमारा है, उसको तो हम वापस लेंगे. लेकिन पाकिस्तान खंडित होकर एक देश बनेगा जिसका नाम होगा बलूचिस्तान, दूसरा देश होगा जिसका नाम होगा पख्तूनिस्तान, और तीसरा होगा देश जिसका नाम होगा पंजाब. उसको 4 भाग में विभक्त यदि माननीय मोदी जी ने नहीं कहा किया इस 2025 में, फिर आप कहिएगा कि ये भारतीय जनता पार्टी वाले जो है झूठा आश्वासन देते हैं. ಪಾಕಿಸ್ತಾನದಲ್ಲಿ ನಿಲ್ಲುತ್ತಿಲ್ಲ ಭಯೋತ್ಪಾದಕರ ಆರ್ಭಟ. ಶಾಂತಿ ಸಮಿತಿ ಕಚೇರಿ ಎದುರೇ ಬಾಂಬ್ ಸ್ಫೋಟ. ಬಲೂಚಿಗಳು ಪಾಕಿಸ್ತಾನಕ್ಕೆ ಸರಿಯಾಗಿ ತಿರುಗೇಟು ಕೊಡುತ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿರುವ ಶಾಂತಿ ಸಮಿತಿಯ ಕಚೇರಿಯ ಬಳಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ. ಈ ದಾಳಿಯಲ್ಲಿ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು ಹಲವಾರು ಜನರು ಗಾಯಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಉಗ್ರರ ಅಬ್ಬರ ತಾರಕಕ್ಕೇರ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿ ಗಹಗಹಿಸಿ ನಕ್ಕಿದ್ರು. ಆ ರಕ್ಕಸ ಕೃತ್ಯದ ಮತ್ತಷ್ಟು ದೃಶ್ಯ ಹೊರಬೀಳ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಏನೇನಾಗ್ತಾ ಇದೆ ನೋಡ್ಕೊಂಬನ್ನಿ. ಪಹಲ್ಗಾಮ್ನಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಗ್ರರು ಒಂದೊಂದಾಗೆ ಹೊರಬೀಳ್ತಿವೆ ರೋಚಕ ದೃಶ್ಯ. 2025ರಲ್ಲಿ 4 ಭಾಗವಾಗಲಿದೆ ಪಾಕಿಸ್ತಾನ. ಪಾಪಿ ರಾಷ್ಟ್ರಕ್ಕೆ ಬಿಜೆಪಿ ಸಂಸದನ ವಾರ್ನಿಂಗ್. ಹಾವು ಸಾಕಿದವರು ಹಾವಿನಿಂದಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋದು ಜನಜನಿತ ಮಾತು. ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಬೀದಿಗೆ ಬಿದ್ದಿದೆ. ಅದೇ ಮಾತು ಪಾಕಿಸ್ತಾನಕ್ಕೆ ಸರಿಯಾಗಿ ಅನ್ವಯ ಆಗ್ತಿದೆ. ಬಲೂಚಿಸ್ತಾನದಲ್ಲಿ ಬಲೋಚಿ ಉಗ್ರರು ಪಿ ಸಂಸದ ನಿಶಿಕಾಂತ್ दुबे ಭವಿಷ್ಯ ನುಡಿದಿದ್ದಾರೆ. पाकिस्तान ने जो हमारा हिस्सा लिया है कश्मीर का, वो तो हमारा है, उसको तो हम वापस लेंगे. लेकिन पाकिस्तान खंडित होकर एक देश बनेगा जिसका नाम होगा बलूचिस्तान, दूसरा देश होगा जिसका नाम होगा पख्तूनिस्तान, और तीसरा होगा देश जिसका नाम होगा पंजाब. उसको 4 भाग में विभक्त यदि माननीय मोदी जी ने नहीं कहा किया इस 2025 में, फिर आप कहिएगा कि ये भारतीय जनता पार्टी वाले जो है झूठा आश्वासन देते हैं. ಪಾಕಿಸ್ತಾನದಲ್ಲಿ ನಿಲ್ಲುತ್ತಿಲ್ಲ ಭಯೋತ್ಪಾದಕರ ಆರ್ಭಟ. ಶಾಂತಿ ಸಮಿತಿ ಕಚೇರಿ ಎದುರೇ ಬಾಂಬ್ ಸ್ಫೋಟ. ಬಲೂಚಿಗಳು ಪಾಕಿಸ್ತಾನಕ್ಕೆ ಸರಿಯಾಗಿ ತಿರುಗೇಟು ಕೊಡುತ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿರುವ ಶಾಂತಿ ಸಮಿತಿಯ ಕಚೇರಿಯ ಬಳಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ. ಈ ದಾಳಿಯಲ್ಲಿ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು ಹಲವಾರು ಜನರು ಗಾಯಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಉಗ್ರರ ಅಬ್ಬರ ತಾರಕಕ್ಕೇರ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿ ಗಹಗಹಿಸಿ ನಕ್ಕಿದ್ರು. ಆ ರಕ್ಕಸ ಕೃತ್ಯದ ಮತ್ತಷ್ಟು ದೃಶ್ಯ ಹೊರಬೀಳ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಏನೇನಾಗ್ತಾ ಇದೆ ನೋಡ್ಕೊಂಬನ್ನಿ. ಪಹಲ್ಗಾಮ್ನಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಗ್ರರು ಒಂದೊಂದಾಗೆ ಹೊರಬೀಳ್ತಿವೆ ರೋಚಕ ದೃಶ್ಯ. 2025ರಲ್ಲಿ 4 ಭಾಗವಾಗಲಿದೆ ಪಾಕಿಸ್ತಾನ. ಪಾಪಿ ರಾಷ್ಟ್ರಕ್ಕೆ ಬಿಜೆಪಿ ಸಂಸದನ ವಾರ್ನಿಂಗ್. ಹಾವು ಸಾಕಿದವರು ಹಾವಿನಿಂದಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋದು ಜನಜನಿತ ಮಾತು. ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಬೀದಿಗೆ ಬಿದ್ದಿದೆ. ಅದೇ ಮಾತು ಪಾಕಿಸ್ತಾನಕ್ಕೆ ಸರಿಯಾಗಿ ಅನ್ವಯ ಆಗ್ತಿದೆ. ಬಲೂಚಿಸ್ತಾನದಲ್ಲಿ ಬಲೋಚಿ ಉಗ್ರರು ಪಿ ಸಂಸದ ನಿಶಿಕಾಂತ್ दुबे ಭವಿಷ್ಯ ನುಡಿದಿದ್ದಾರೆ. पाकिस्तान ने जो हमारा हिस्सा लिया है कश्मीर का, वो तो हमारा है, उसको तो हम वापस लेंगे. लेकिन पाकिस्तान खंडित होकर एक देश बनेगा जिसका नाम होगा बलूचिस्तान,
दूसरा देश होगा जिसका नाम होगा पख्तूनिस्तान और तीसरा होगा देश जिसका नाम होगा पंजाब। उसको 4 भाग में विभक्त यदि माननीय मोदी जी ने नहीं कहा किया इस 2025 में, फिर आप कहिएगा कि ये भारतीय जनता पार्टी वाले जो है झूठा आश्वासन देते हैं। ಪಾಕಿಸ್ತಾನದಲ್ಲಿ ನಿಲ್ಲುತ್ತಿಲ್ಲ ಭಯೋತ್ಪಾದಕರ ಆರ್ಭಟ. ಶಾಂತಿ ಸಮಿತಿ ಕಚೇರಿ ಎದುರೇ ಬಾಂಬ್ ಸ್ಫೋಟ. ಬಲೂಚಿಗಳು ಪಾಕಿಸ್ತಾನಕ್ಕೆ ಸರಿಯಾಗಿ ತಿರುಗೇಟು ಕೊಡುತ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿರುವ ಶಾಂತಿ ಸಮಿತಿಯ ಕಚೇರಿಯ ಬಳಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ. ಈ ದಾಳಿಯಲ್ಲಿ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು ಹಲವಾರು ಜನರು ಗಾಯಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಉಗ್ರರ ಅಬ್ಬರ ತಾರಕಕ್ಕೇರ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿ ಗಹಗಹಿಸಿ ನಕ್ಕಿದ್ರು. ಆ ರಕ್ಕಸ ಕೃತ್ಯದ ಮತ್ತಷ್ಟು ದೃಶ್ಯ ಹೊರಬೀಳ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಏನೇನಾಗ್ತಾ ಇದೆ ನೋಡ್ಕೊಂಬನ್ನಿ. ಪಹಲ್ಗಾಮ್ನಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಗ್ರರು. ಒಂದೊಂದಾಗೆ ಹೊರಬೀಳ್ತಿವೆ ರೋಚಕ ದೃಶ್ಯ. 2025 4 ಭಾಗವಾಗಲಿದೆ ಪಾಕಿಸ್ತಾನ. ಪಾಪಿ ರಾಷ್ಟ್ರಕ್ಕೆ ಬಿಜೆಪಿ ಸಂಸದನ ವಾರ್ನಿಂಗ್. ಹಾವು ಸಾಕಿದವರು ಹಾವಿನಿಂದಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋದು ಜನಜನಿತ ಮಾತು. ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಬೀದಿಗೆ ಬಿದ್ದಿದೆ. ಅದೇ ಮಾತು ಪಾಕಿಸ್ತಾನಕ್ಕೆ ಸರಿಯಾಗಿ ಅನ್ವಯ ಆಗ್ತಿದೆ. ಬಲೂಚಿಸ್ತಾನದಲ್ಲಿ ಬಲೋಚಿ ಉಗ್ರರು ಪಿ ಸಂಸದ ನಿಶಿಕಾಂತ್ ದುಬೆ ಭವಿಷ್ಯ ನುಡಿದಿದ್ದಾರೆ. पाकिस्तान ने जो हमारा हिस्सा लिया है कश्मीर का, वो तो हमारा है, उसको तो हम वापस लेंगे। लेकिन पाकिस्तान खंडित होकर एक देश बनेगा जिसका नाम होगा बलूचिस्तान, दूसरा देश होगा जिसका नाम होगा पख्तूनिस्तान और तीसरा होगा देश जिसका नाम होगा पंजाब। उसको 4 भाग में विभक्त यदि माननीय मोदी जी ने नहीं कहा किया इस 2025 में, फिर आप कहिएगा कि ये भारतीय जनता पार्टी वाले जो है झूठा आश्वासन देते हैं। ಪಾಕಿಸ್ತಾನದಲ್ಲಿ ನಿಲ್ಲುತ್ತಿಲ್ಲ ಭಯೋತ್ಪಾದಕರ ಆರ್ಭಟ. ಶಾಂತಿ ಸಮಿತಿ ಕಚೇರಿ ಎದುರೇ ಬಾಂಬ್ ಸ್ಫೋಟ. ಬಲೂಚಿಗಳು ಪಾಕಿಸ್ತಾನಕ್ಕೆ ಸರಿಯಾಗಿ ತಿರುಗೇಟು ಕೊಡುತ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿರುವ ಶಾಂತಿ ಸಮಿತಿಯ ಕಚೇರಿಯ ಬಳಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ. ಈ ದಾಳಿಯಲ್ಲಿ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು ಹಲವಾರು ಜನರು ಗಾಯಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಉಗ್ರರ ಅಬ್ಬರ ತಾರಕಕ್ಕೇರ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿ ಗಹಗಹಿಸಿ ನಕ್ಕಿದ್ರು. ಆ ರಕ್ಕಸ ಕೃತ್ಯದ ಮತ್ತಷ್ಟು ದೃಶ್ಯ ಹೊರಬೀಳ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಏನೇನಾಗ್ತಾ ಇದೆ ನೋಡ್ಕೊಂಬನ್ನಿ. ಪಹಲ್ಗಾಮ್ನಲ್ಲಿ ಅಕ್ಷರಶಃ ಅಬ್ಬರಿಸಿದ ಉಗ್ರರು. ಒಂದೊಂದಾಗೆ ಹೊರಬೀಳ್ತಿವೆ ರೋಚಕ ದೃಶ್ಯ. 2025 4 ಭಾಗವಾಗಲಿದೆ ಪಾಕಿಸ್ತಾನ. ಪಾಪಿ ರಾಷ್ಟ್ರಕ್ಕೆ ಬಿಜೆಪಿ ಸಂಸದನ ವಾರ್ನಿಂಗ್. ಹಾವು ಸಾಕಿದವರು ಹಾವಿನಿಂದಲೇ ಕಚ್ಚಿಸಿಕೊಂಡು ಸಾಯ್ತಾನೆ ಅನ್ನೋದು ಜನಜನಿತ ಮಾತು. ತಾನೇ ಸಾಕಿದ ಉಗ್ರರಿಂದ ಪಾಕಿಸ್ತಾನ ಬೀದಿಗೆ ಬಿದ್ದಿದೆ. ಅದೇ ಮಾತು ಪಾಕಿಸ್ತಾನಕ್ಕೆ ಸರಿಯಾಗಿ ಅನ್ವಯ ಆಗ್ತಿದೆ. ಬಲೂಚಿಸ್ತಾನದಲ್ಲಿ ಬಲೋಚಿ ಉಗ್ರರು ಪಿ ಸಂಸದ ನಿಶಿಕಾಂತ್ ದುಬೆ ಭವಿಷ್ಯ ನುಡಿದಿದ್ದಾರೆ. पाकिस्तान ने जो हमारा हिस्सा लिया है कश्मीर का, वो तो हमारा है, उसको तो हम वापस लेंगे। लेकिन पाकिस्तान खंडित होकर एक देश बनेगा जिसका नाम होगा बलूचिस्तान, दूसरा देश होगा जिसका नाम होगा पख्तूनिस्तान और तीसरा होगा देश जिसका नाम होगा पंजाब। उसको 4 भाग में विभक्त यदि माननीय मोदी जी ने नहीं कहा किया इस 2025 में, फिर आप कहिएगा कि ये भारतीय जनता पार्टी वाले जो है झूठा आश्वासन देते हैं। ಪಾಕಿಸ್ತಾನದಲ್ಲಿ ನಿಲ್ಲುತ್ತಿಲ್ಲ ಭಯೋತ್ಪಾದಕರ ಆರ್ಭಟ. ಶಾಂತಿ ಸಮಿತಿ ಕಚೇರಿ ಎದುರೇ ಬಾಂಬ್ ಸ್ಫೋಟ. ಬಲೂಚಿಗಳು ಪಾಕಿಸ್ತಾನಕ್ಕೆ ಸರಿಯಾಗಿ ತಿರುಗೇಟು ಕೊಡುತ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿರುವ ಶಾಂತಿ ಸಮಿತಿಯ ಕಚೇರಿಯ ಬಳಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದೆ. ಈ ದಾಳಿಯಲ್ಲಿ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು ಹಲವಾರು ಜನರು ಗಾಯಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.